ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಉತ್ತರ ಕನ್ನಡ ಜಿಲ್ಲೆಯ ನದಿ ಪಾತ್ರದಲ್ಲಿ ನಡೆಯುತ್ತಿರುವ ಮರಳುಗಾರಿಕೆ ನಿಷೇಧವನ್ನು ಹಸಿರು ಪೀಠ ನಿರ್ಬಂಧ ವಿಧಿಸಿದೆ. ಹೀಗಿದ್ದರೂ ಅಕ್ರಮ ಮರಳುಗಾರಿಕೆ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ನಿರಂತರ ನಡೆಯುತ್ತಿದ್ದು, ಇದನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಠಿಣ ಕ್ರಮ ಕೈಗೊಂಡು ದಂಡ ವಿಧಿಸುತ್ತಿದೆ. ಆದರೆ ಹೀಗೆ ದಂಡ ವಿಧಿಸುವುದಕ್ಕೆ ಜನಪ್ರತಿನಿಧಿಗಳು ಗರಂ ಆಗಿದ್ದಾರೆ. ಹೌದು, ನಿನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಶಿರಸಿ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ್ ಅಕ್ರಮ ಮರಳುಗಾರಿಕೆ ನಡೆಸುವವರಿಗೆ ದಂಡ ವಿಧಿಸಿದ್ದಕ್ಕೆ ಫುಲ್ ಗರಂ ಆಗಿದ್ದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡು ನಿಯಮದ ಪ್ರಕಾರ ಎಷ್ಟು ದಿನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀಯಾ ನೋಡ್ತೀನಿ ಎಂದು ಆವಾಜ್ ಹಾಕಿದರು. ಶಾಸಕರ ಮಾತಿಗೆ ತುಂಬಿದ ಸಭೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಆಶಾ, ನಿಯಮದ ಪ್ರಕಾರ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದರು. ಇದಕ್ಕೆ ಕೋಪಗೊಂಡ ಭೀಮಣ್ಣ ನಾಯ್ಕ್, ಅಕ್ರಮ ಮರಳು ಸಾಗಾಟ ಮಾಡುವವರು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಸಿಗ್ತಾರಾ ನಿಮಗೆ? ಯಾಕೆ ಪದೇ ಪದೇ ಅಮಾಯಕರ ಮೇಲೆ ಕೇಸ್ ಹಾಕಿ ಮನೆ ಕಟ್ಟುವವರಿಗೆ ತೊಂದರೆ ಕೊಡ್ತೀರಾ? ಜಿಲ್ಲೆಯಲ್ಲಿ ಬೇರೆ ಎಲ್ಲೂ ಅಕ್ರಮ ಮರಳು ಸಾಗಾಟ ನಡೆಯುವುದೇ ಇಲ್ವಾ? ನನ್ನ ಕ್ಷೇತ್ರದಲ್ಲೇ ಹೆಚ್ಚು ಕೇಸ್ ದಾಖಲು ಮಾಡಿ ದಂಡ ವಿಧಿಸುವುದು ಯಾಕೆ? ಆಯಿತು, ನಿಯಮದ ಪ್ರಕಾರ ಎಷ್ಟು ದಿನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀಯಾ ನೋಡ್ತೀನಿ ಎಂದು ಭೀಮಣ್ಣ ನಾಯ್ಕ್ ಧಮಕಿ ಹಾಕಿದ್ರು. ಇದಕ್ಕೆ ಉತ್ತರಿಸಿದ ಅವರು, ಜಿಲ್ಲೆಯ ಮರಳುಗಾರಿಕೆ ಪ್ರಕರಣ ಸದ್ಯಕ್ಕೆ ಕೋರ್ಟ್ನಲ್ಲಿದೆ. ಇನ್ನು 3-4 ತಿಂಗಳಲ್ಲಿ ಕೋರ್ಟ್ ಆದೇಶ ಕೂಡ ಬರಬಹುದು. ಜಿಲ್ಲೆಯಲ್ಲಿ ಮರಳುಗಾರಿಕೆ ಸದ್ಯಕ್ಕೆ ನಿಷೇಧ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಮರಳು ಸಾಗಾಟ ಕಂಡು ಬಂದರೆ ದಂಡ ವಿಧಿಸುವುದು ನಿಯಮದ ಪ್ರಕಾರ ದಂಡ ತೆಗೆದುಕೊಳ್ಳುವಂತೆ ನಮ್ಮ ಸಿಬ್ಬಂದಿಗೆ ಸೂಚಿಸಿದ್ದೇನೆ. ನಾನು ಒಬ್ಬಳೇ ಮಾಡುತ್ತಿಲ್ಲ, ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಬೇಕಾದರೆ ಕರೆದು ಕೇಳಿ. ನಾನು ನಿಯಮದ ಪ್ರಕಾರ ಕೆಲಸ ಮಾಡುತ್ತಿದ್ದೇನೆ ಎಂದು ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರಿಗೆ ಅಧಿಕಾರಿ ತಿರುಗೇಟು ನೀಡಿದರು. ಈ ಮಧ್ಯೆ ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಗಮನಿಸಿದ ಸಚಿವ ಮಂಕಾಳು ವೈದ್ಯ ಮಧ್ಯಪ್ರವೇಶಿಸಿ ಆಮೇಲೆ ಕೂತು ಮಾತಾಡೋಣ, ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸಿ ಎಂದರು. ಹೋದಾಗ ಮಾಡ್ಲೇಬೇಕಾಗುತ್ತಲ್ಲ ಸರ್, ನಮ್ಗೆ ಅಲ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ. ನೋಡಿ ಆತರ ಹೇಳ್ಬೇಕು, ಟಾರ್ಗೆಟ್ ಅಂತಂದಾಗ ಎಲ್ಲರೂ ಬಂದ್ ಮಾಡಿಲ್ಲ. ಯಾಕೆ ಬಡವರಿಗೆ ಬಂದ್ಬಾರ್ದು ಸರ್? ನಾವೊಬ್ಬರೇ ಅಲ್ಲ ಮಾಡ್ತಾ ಇರೋದು, ಇವಾಗ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನೂ ಮಾಡ್ತಾ ಇದ್ದಾರೆ. ಆಯ್ತು, ನೀವೇನು ಬಂದು ನಿಲ್ಸಿದ್ದಾರೆ, ಪೊಲೀಸರು ನಿಲ್ಸಿದ್ದಾರೆ ಗಾಡಿನ. ಬರ್ತಿದೆ ಸರ್, ನನಗೆ ಬರ್ತಾ ಇದೆ. ಮಿನಿಸ್ಟರ್ ಡಿಸಿ ಮೇಡಮ್ ಇದ್ರೆ ಸ್ವಲ್ಪ ಸರಿಯಾಗಿ ಮಾತಾಡಿ ಆಯ್ತಾ? ಈಗ ಒಬ್ಬ ಬಡವ, ಅದು ಮಣ್ಣು ಮಿಶ್ರಿತ ರೀತಿಯ ರೀತಿಯ ಪ್ಯೂರ್ ರೀತಿನ ಅದು ನೋಡೋದು ಗೊತ್ತಾಗಬೇಕು. ನೋಡಿರೋದು ಅಂದ್ರೆ ತಗೊಂಡು ನೀವು ಕೇಸ್ ಹಾಕಿರಲ್ಲ. ನೀವು ಟಾರ್ಗೆಟ್ ಅಂತ ಹೇಳಿ ಬಡವ ಸತ್ತು ನೋಡಿಲ್ಲ. ಆಯ್ತಮ್ಮ, ಪೆನಾಲ್ಟಿ ಎಷ್ಟಾಗ್ತಿರೋದು? ಆಯ್ತು, 4 ಪ್ರಕಾರ ಕೆಲಸ ಮಾಡಿ ನಾನು ನೋಡ್ತೀನಿ. ಸಮಿತಿನಲ್ಲಿ ಇಟ್ಟು ನಾವು ಮಾಡಿ NGTನೂ ಇದು ಮಾಡಿಕೊಂಡು ನಾವು ಇದಕ್ಕೆ ಪರ್ಮಿಟ್ ಅನ್ನು ಕೊಟ್ಟಿದ್ವಿ. NDPನ ಹೋಗ್ತಾ ಇತ್ತು. ಅದು ಸೆಪ್ಟೆಂಬರ್ 1ಕ್ಕೆ NOC ಸ್ಟಾಪ್ ಆಯ್ತು, EC ಸ್ಟಾಪ್ ಆಯ್ತು. ಸೊ ಹಾಗಾಗಿ ಈಗ NDP ಯಾವುದು ಪರ್ಮಿಟ್ ಬರ್ತಾ ಇಲ್ಲ, ಈಗ ಸ್ಟಾಪ್ ಆಗಿದೆ. ಈಗ ಮುಂದೆ ಮಾಡಬೇಕು ಅಂತ ಹೇಳಿದ್ರೆ ನಾವು CRZ ಇದರಲ್ಲಿ NITK ಇಂದ ಅವ್ರದ್ದು ಇದನ್ನ ಮಾಡಿಸಿ, ಇದನ್ನ ಸ್ಯಾಂಡ್ ಬಾಕ್ಸ್ನ ಐಡೆಂಟಿಫೈ ಮಾಡಿ ನಾವು ಅದನ್ನ ಮೀಟಿಂಗಲ್ಲಿ ಇಟ್ಟು ಮತ್ತೆ NDPನ ಇದು ಮಾಡಬೇಕು. ಅಷ್ಟರೊಳಗಡೆ ಇವ್ರೇನು ಮಾಡಿದ್ದಾರೆ, NGT ಅವರು ಇದು NDPನೇ ತಪ್ಪು ಇಲ್ಲಿಗಲ್ ಮಾಡ್ತಿದ್ದಾರೆ ಅಂತ ಹೇಳಿ ಇದಕ್ಕೆ ಹೋಗಿದ್ದಾರೆ ಸರ್, NGTಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅದು ಕೇಸ್ ನಡೀತಾ ಇದೆ ಸರ್. ಇವಾಗ ಅದನ್ನು ಕೂಡ ಇನ್ನೊಂದು 3 ಮಂತ್ಸ್ ಅಥವಾ 4 ಮಂತ್ಸ್ ಒಳಗಡೆ ಕ್ಲಿಯರ್ ಆಗ್ಬೋದು ಸರ್. ಅಷ್ಟರೊಳಗಡೆ ಇನ್ನೊಂದು 252 ಕೇಸ್ ಅದು NGTದು, ಅದು ಕೂಡ 4th ಆಗಿದೆ ಸರ್. ಅದು ಬಂದಾದ್ಮೇಲೆ ನಾವೇನಿದ್ರು ಪರ್ಮಿಟ್ ಕೊಡ್ಲಿಕ್ಕೆ ನಾವು ಆಗತ್ತೆ ಸರ್. ಅಲ್ಲಿವರೆಗೂ ನಮಗೆ ಇಲ್ಲಿಗಲ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸರ್.